ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1149ನೇ ಅನುಶಾಸನ ಪರ್ವದ 82ನೇ ಭಾಗವನ್ನು ಇವತ್ತು ನಾವು ನೋಡಬೇಕಾಗಿದೆ. ಈಗ ನಾವು ನೋಡಬೇಕಾಗಿರುವಂತಹ ಅಧ್ಯಾಯ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 45ನೇದ್ದು. 85ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ, ಮತ್ತೆ 80ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, 50ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಚ್ಯವನರ ಕಥೆಯನ್ನ ಈ ಅಧ್ಯಾಯದಲ್ಲಿ ನಾವು ನೋಡೋರಿದ್ದೇವೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಗತೆ ದಿವಸೆ 12 ಪುತ್ರಾಣಾಂ ಅಥವಾ ಅಷ್ಟವಿಧ ಪುತ್ರಾಣಾಂ ಸಂಖ್ಯಾ ಸಮವರ್ಣ್ಯತ. ಏಷಾ ಸಂಖ್ಯಾ ಅಯಂ ಚ ಪ್ರಕಾರಃ ಪ್ರಾಚೀನೇಷು ಯುಗೇಷ್ವೇವ ಆಚರಣಯೋಗ್ಯಃ. ಕಲೌ ತು ಯೇಷಾಂ ಪ್ರಕಾರಾಣಾಂ ಆಚರಣಂ ನಿಷಿದ್ಧಮಿತ್ಯೇವ ಶಾಸ್ತ್ರೇಷು ದೃಶ್ಯತೆ. ಕಳೆದ ದಿವಸ ಅನೇಕ ಜನ ಪುತ್ರರ ಕುರಿತಾಗಿ ಶ್ರವಣ ಮಾಡಿದ್ದೇವೆ. ಶಾಸ್ತ್ರಗಳಲ್ಲಿ ಅದನ್ನೇನು ಹೇಳಿದ್ದಾರೆ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮತ್ತು ಮಹಾಭಾರತದ ಪಾಠಗಳಲ್ಲಿ ಇನ್ನೇನು ವರ್ಣಿಸಿದ್ದಾರೆ, ಇದೆಲ್ಲವೂ ಕೂಡ ಪ್ರಾಚೀನ ಕಾಲದಲ್ಲಿ ಆಚರಣೆ ಇರುವಂಥದ್ದು. ಪೌನರ್ಭವ, ಮತ್ತೊಂದು ಬಾರಿ ಮದುವೆ ಮಾಡಿ, ಒಬ್ಬ ಸ್ತ್ರೀಗೆ ಈಗಾಗಲೇ ಒಂದು ಬಾರಿ ಮದುವೆ ಆಗಿದ್ದು ಮತ್ತೊಂದು ಬಾರಿ ಆಕೆ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆರುವುದು, ಅಥವಾ ಮದುವೆಗಿಂತ ಮುಂಚೆನೆ ಒಂದು ಮಗುವನ್ನು ಹೆತ್ತು ಆ ಬಳಿಕ ಮತ್ತೊಬ್ಬನನ್ನ ಮದುವೆ ಮಾಡಿಕೊಳ್ಳುವುದು, ಮದುವೆಗಿಂತ ಮುಂಚೆ ಗರ್ಭಿಣಿಯಾಗಿಯೇ ಮತ್ತೊಬ್ಬನನ್ನು ಮದುವೆ ಮಾಡಿಕೊಳ್ಳುವುದು ಇತ್ಯಾದಿ ವರ್ಣನೆಗಳೇನಿವೆ, ಇವೆಲ್ಲವೂ ಕೂಡ ಆಯಾ ಯುಗಗಳಿಗೆ ಸಂಬಂಧಪಟ್ಟದ್ದು. ಕಲಿಯುಗದಲ್ಲಿ ಔರಸ ಪುತ್ರ, ನಮ್ಮಿಂದ ನೇರವಾಗಿ ಹುಟ್ಟುವಂತಹ ಪುತ್ರ, ಮತ್ತೆ ದತ್ತಕ ಪುತ್ರ, ಇವರಿಬ್ಬರಿಗೆ ಮಾತ್ರ ಪ್ರಾಶಸ್ತ್ಯ ಇರುವುದು, ಧರ್ಮದ ಸಮ್ಮತಿ ಇರುವುದು ಕೇಳಿ ಬರ್ತದೆ. ಯಾವುದಾದರೂ ಪ್ರಸಂಗಗಳಲ್ಲಿ ಯಾರಾದರೂ ತಮ್ಮ ತಮ್ಮ ಇಷ್ಟಾನಿಷ್ಟಗಳಿಗೆ ಅನುಕೂಲವಾಗಿ ಪುನರ್ವಿವಾಹ ಇತ್ಯಾದಿಗಳನ್ನು ಮಾಡಿಕೊಂಡಿದ್ರೆ, ಮತ್ತೆ ಬೇರೆ ಯಾವುದಾದ್ರೂ ವಿಧಾನಗಳ ಮೂಲಕ ಮಕ್ಕಳನ್ನು ಪಡ್ಕೊಂಡಿದ್ರೆ, ಅವೆಲ್ಲವೂ ಕೂಡ ಅವರವರ ಇಷ್ಟಾನಿಷ್ಟಗಳಿಗೆ ಸಂಬಂಧಪಟ್ಟದ್ದು. ಅದರ ಪುಣ್ಯ ಫಲಗಳಿಗೆ, ಪುಣ್ಯ ಪಾಪಗಳಿಗೆ ಅವರೇ ಭಾಗಿಯೂ ಕೂಡ ಆಗ್ತಾರೆ. ಆ ಶಾಸ್ತ್ರದಲ್ಲಿ ಹಾಗಿದೆ. ಮಹಾಭಾರತಾದಿ ಶಾಸ್ತ್ರಗಳಲ್ಲಿ, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ನಾವು ಇವತ್ತು ಮಾಡಿದ್ದು ಅದಕ್ಕೆ ಅನುಗುಣವಾಗಿಯೇ ಇದೆ ಅಂತ ಯಾರೂ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಂತಿಲ್ಲ. ನಾವು ಮಾಡಿದ್ದು ನಮ್ಮ ಪಾಲಿಗೆ ಅನ್ನುವ ಎಚ್ಚರ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಯುಗಕ್ಕೆ ಹೊಂದುವಂಥ ಧರ್ಮ ಯಾವತ್ತೂ ಬೇರೆ ಬೇರೆನೇ ಇರ್ತದೆ. ಅದನ್ನ ಆಯಾ ವ್ಯಕ್ತಿಗಳು ನಿರ್ಧರಿಸಿ ಆಚರಿಸಬೇಕು. ನಿರ್ಧಾರ ಸರಿ ಇದ್ರೆ ಅದರಿಂದ ಪುಣ್ಯವನ್ನು ಪಡಿತಾರೆ, ನಿರ್ಧಾರ ತಪ್ಪಾಗಿದ್ರೆ ಅದರಿಂದ ಪಾಪವನ್ನು ಪಡಿತಾರೆ. ಕಾಲಾನುಗುಣವಾದಂತಹ ನಿರ್ಧಾರವನ್ನು ಪಡ್ಕೊಳ್ಳಿಕ್ಕೆ ದೀರ್ಘವಾದಂತಹ ಆಳವಾದಂತಹ ಜ್ಞಾನ
ಮುಂದಾಲೋಚನೆ. ಇನ್ನು ಅದೆಷ್ಟೋ ವರ್ಷಗಳ ಬಳಿಕ ನಾವು ಇವತ್ತು ಇಟ್ಟ ಹೆಜ್ಜೆಯ ಪರಿಣಾಮ ಏನಾದೀತು ಅನ್ನುವ ಒಂದು ಕಲ್ಪನಾ, ರಾಗದ್ವೇಷ ರಹಿತವಾದಂತಹ ಮನಸ್ಸು, ಇವೆಲ್ಲ ಇರಬೇಕಾಗ್ತದೆ. ಅವೆಲ್ಲ ನಮಗೆ ಇವೆ ಅಂತ ನಾವು ಯಾರಾದರೂ ಎದೆ ತಟ್ಟಿ ಹೇಳುವಂತಿದ್ರೆ ನಾವು ಮಾಡಿದ್ದು ಸರಿಯಾದಿತ್ತು. ಅದಲ್ಲದೆ ಹೋದರೆ ನಮ್ಮ ಅನಿವಾರ್ಯ ಸ್ಥಿತಿಗಳಲ್ಲಿ ನಾವೇನೋ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಶಾಸ್ತ್ರದಲ್ಲಿ ಅದಕ್ಕೆ ಸಮರ್ಥನೆಯನ್ನ ಹುಡುಕುವ ಪ್ರಯತ್ನ ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇರಬೇಕು. ಮತ್ತೆ ಜಗತ್ತಿನಲ್ಲಿ ಯಾರೇ ಆಗಲಿ ಮಾಡಿಕೊಂಡಂಥ ಒಂದು ಹೊಂದಾಣಿಕೆಗಳೇನಿರ್ತವೆ ಅದರ ಬಗ್ಗೆ ಉಳಿದವರು ತಮ್ಮ ಟೀಕೆ ಟಿಪ್ಪಣಿಗಳನ್ನು ವ್ಯಕ್ತಪಡಿಸುವ ಅಗತ್ಯ ಏನೂ ಇಲ್ಲ. ಯಾರಿಗೆ ಶಾಸ್ತ್ರದ ಜ್ಞಾನ ಇದೆ, ರಾಗದೋಷ ರಹಿತವಾದಂತಹ ಮನಸ್ಸಿದೆ, ಧರ್ಮವನ್ನು ಹೇಳಬೇಕು ಅಂತ ನೈಜವಾದ ಕಳಕಳಿ ಇದೆ, ಅವರು ಏನನ್ನಾದರೂ ಹೇಳಬಹುದೇ ಹೊರತು ಬಾಯಿ ಚಪ್ಪಲಕ್ಕಾಗಿ ಅವರಿವರನ್ನ ಕೂತು ಟೀಕಿಸಬೇಕು ಅನ್ನುವ ಒಂದೇ ಕಾರಣಕ್ಕಾಗಿ ಬೇರೆಯವರು ಮಾಡಿಕೊಂಡಂತಹ ಯಾವುದೇ ಹೊಂದಾಣಿಕೆಗಳನ್ನು ಉಳಿದವರು ಟೀಕಿಸುವ ಅಗತ್ಯವೂ ಇಲ್ಲ. ಇವರು ಟೀಕಿಸುವ ಅಗತ್ಯ ಇಲ್ಲ. ಆ ಹೊಂದಾಣಿಕೆ ಮಾಡಿಕೊಂಡವರು ತಾವು ಮಾಡಿಕೊಂಡ ಹೊಂದಾಣಿಕೆಗಳಿಗೆ ಶಾಸ್ತ್ರದಲ್ಲಿ ಸಮರ್ಥನೆಯನ್ನು ಹುಡುಕುವಂತಹ ಅಗತ್ಯವೂ ಇಲ್ಲ. ನಮಗೆ ಈಗಿರುವ ಪರಿಸ್ಥಿತಿಯಲ್ಲಿ ಶಾಸ್ತ್ರದ ನಿರ್ಣಯ ಅಂತನ್ನೋದು ಬಹಳ ಕಷ್ಟದಿಂದ ತಿಳಿಯಬೇಕಾದಂಥದ್ದು. ನಮ್ಮಂಥ ಸಾಮಾನ್ಯರಿಗೆ ಅದು ನಿಲುಕುವಂಥದ್ದೇ ಅಲ್ಲ ಅನ್ನುವ ಒಂದು ಎಚ್ಚರವೂ ಕೂಡ ಇರಬೇಕು. ಈ ಅಧ್ಯಾಯದಲ್ಲಿ ಚ್ಯವನನ ಕಥೆಯನ್ನು ನಾವು ನೋಡುವವರಿದ್ದೇವೆ. ಯುಧಿಷ್ಠಿರ ಕೇಳಿದ, ಸಜ್ಜನರ ದರ್ಶನದಿಂದ ಏನು ಒಂದು ಸ್ನೇಹ ಮತ್ತೆ ಅವರ ಜೊತೆ ವಾಸ ಮಾಡಿದ್ದರಿಂದ ಯಾವ ಒಂದು ಫಲ ಸಿಗಬಹುದು ಅದೆಲ್ಲವನ್ನೂ ನನಗೆ ಹೇಳಿ, ಮತ್ತೆ ಗೋವುಗಳ ಮಹತ್ವ ಏನು ಅಂತ ಅನ್ನೋದನ್ನ ನನಗೆ ವರ್ಣಿಸಿ ಹೇಳಿರಿ ಅಂತ ಯುಧಿಷ್ಠಿರ ಕೇಳಿದ. ಚ್ಯವನನ ಈ ಕಥೆಯಲ್ಲಿ ಗೋವುಗಳ ಕುರಿತಾಗಿ ಕೂಡ ವರ್ಣನ ಬರುವುದಿದೆ. ಅದಕ್ಕಾಗಿ ಯುಧಿಷ್ಠಿರನ ಆ ಪ್ರಶ್ನೆ ಇತ್ತು. ಮತ್ತೆ ಭೀಷ್ಮರು ಅದನ್ನ ವರ್ಣಿಸಲಿಕ್ಕೆ ತೊಡಗಿದ್ರು ಕೂಡ. ಹಿಂದೆ ನಡೆದ ಒಂದು ಇತಿಹಾಸವನ್ನು ಹೇಳ್ತೇನೆ ನಿನಗೆ. ಭೃಗುಕುಲದಲ್ಲಿ ಹುಟ್ಟಿದಂತಹ ಚ್ಯವನರು ನೀರಿನಲ್ಲಿದ್ದು ಒಂದು ದೀರ್ಘವಾದ ತಪಸ್ಸನ್ನ ಒಂದು ಬಾರಿ ಪ್ರಾರಂಭಿಸಿದರು. 12 ವರ್ಷದ ತಪಸ್ಸನ್ನು ಅವರು ಪ್ರಾರಂಭಿಸಿದರಂತೆ. ಅವರು ಆ ನೀರಿನಲ್ಲಿದ್ದಾಗ ನೀರಿನಲ್ಲಿರುವಂತಹ ಎಲ್ಲಾ ಪ್ರಾಣಿಗಳಿಗೂ ಕೂಡ ವಿಶ್ವಾಸ ಹುಟ್ಟಿತು ಅವರ ಬಗ್ಗೆ. ಸ್ಥಾನುಭೂತ ಅಲ್ಲಿ ನೀರಿನ ಕೊರಡಿನಂತೆ ಅವರು ಒಂದು ಕಟ್ಟಿಗೆ ಕೊರಡಿನಂತೆ ಆ ನೀರಿನಲ್ಲಿ ಕೂತು ಬಿಟ್ಟಿದ್ರು. ಯಾರಿಗೂ ಅವರು ಅಪಕಾರ ಮಾಡುವಂತವರಲ್ಲ, ಯಾರಿಗೂ ದ್ರೋಹ ಮಾಡುವಂತವರಲ್ಲ. ಚಂದ್ರ ಹೇಗೆ ಎಲ್ಲರಿಗೂ ಹಿತಕರನೋ ಹಾಗೆ ಚ್ಯವನರ ದರ್ಶನ, ಅವರ ಸಾನ್ನಿಧ್ಯ ಎಲ್ರಿಗೂ ಕೂಡ ಹಿತಕರವೇ ಆಗಿತ್ತು. ಗಂಗೆಯ ಪ್ರವಾಹ ಮತ್ತು ಯಮುನಾ ಪ್ರವಾಹ ಅದೆಲ್ಲವನ್ನೂ ಕೂಡ ಅವರು ತಡೆದುಕೊಂಡ್ರು. ಗಂಗಾ ಯಮುನೆಯೋರ್ ವೇಗಂ ಸುಭೀಮಂ ಅಂತ ವರ್ಣಿಸ್ತಾರೆ. ಗಂಗಾ ಯಮುನಾ ಸಂಗಮದಲ್ಲಿ ಅವರು ಕೂತ್ಕೊಂಡಿದ್ರು. ಗಂಗಾ ಯಮುನೆಯೋರ್ ಮಧ್ಯೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇದು ಪ್ರಯಾಗ ಕ್ಷೇತ್ರ ಇದ್ದದ್ದಾದರೂ ಇರಬಹುದು. ಅವರ ಆ ಎರಡು ನದಿಗಳ ಅಸಾಧ್ಯವಾದ ವೇಗ ಮತ್ತೆ ಆ ಭಯಂಕರವಾದ ಶಬ್ದ ಅದೆಲ್ಲವನ್ನೂ ಅವರು ಸಹಿಸಿದ್ರು ಅಂತ ವರ್ಣಿಸ್ತಾರೆ. ಆ ಗಂಗಾ ಯಮುನಾ ನದಿಗಳು, ಅದಕ್ಕೆ ಸೇರುವಂತಹ ಉಪನದಿಗಳು, ಸರಸ್ವತಿ ಮೊದಲಾದ ನದಿಗಳು ಅಂತ ಹೇಳ್ತಾರಲ್ಲ,
ಅವು ಅವರಿಗೆ ಪ್ರದಕ್ಷಿಣೆ ಮಾಡಿ ಹರಿದವು. ಅವರಿಗೆ ಯಾವುದೇ ಹಿಂಸೆಯನ್ನು ಮಾಡಲಿಲ್ಲ. ನೀರಿನಲ್ಲೇ ಇರ್ತಿದ್ರು, ಅಲ್ಲೇ ಮಲಗ್ತಾ ಇದ್ರು, ಅಲ್ಲಿಯೇ ತಮ್ಮ ಸಾಧನೆಯನ್ನು ಮುಂದುವರಿಸ್ತಿದ್ರು. ತತಶ್ಚ ಊರ್ಧ್ವಸ್ಥಿತ, ಕೆಲವು ಕಡೆ ಹೀಗೆ ವರ್ಣನೆ ಮಾಡ್ತಾರೆ. ಕೆಲವು ಬಾರಿ ನೀರಿನ ಮೇಲೆ ಮಲಗಿರ್ತಿದ್ರು, ನೀರಿನಿಂದ ಹೊರಗೆ ಬಂದು, ಕೆಲವು ಬಾರಿ ನೀರಿನ ಒಳಗೆ ಮಲಗಿರ್ತಿದ್ರು ಅಂತಲೂ ಕೆಲವು ವ್ಯಾಖ್ಯಾನದಲ್ಲಿದೆ. ಜಲಚರ ಪ್ರಾಣಿಗಳಿಗೆಲ್ಲ ಅವರ ದರ್ಶನ ಅಂತ ಬಹಳ ಸಂತೋಷ ಆಯಿತು. ಅವರ ಹತ್ರ ಬಂದು ಅವರನ್ನು ಮೂಸಿ ನೋಡಿದವು. ದೀರ್ಘಕಾಲ ಹೀಗೆ ಕಳೀತು. ಆಗ ಒಂದು ಬಾರಿ ಕೆಲವು ಬೆಸ್ತರು ಅಲ್ಲಿಗೆ ಬಂದರು, ಮೀನು ಹಿಡಿಯಬೇಕು ಅನ್ನೋ ದೃಷ್ಟಿಯಿಂದ. ಒಂದು ಬಲವಾದ ಬಲೆಯನ್ನ ಅಲ್ಲಿ ಬೀಸಿದ್ರು ಗಂಗಾ ಯಮುನೆಯರ ಆ ಜಲದಲ್ಲಿ. ಗಂಗಾ ಯಮುನೆಯೋ ವಾರಿ ಜಾಲೈಹಿ ಅಭ್ಯಕಿರಂಸ್ತತಃ. ಆ ಬಲೆಯನ್ನ ಆಮೇಲೆ ಅವರು ಎಳ್ಕೊಂಡ್ರು ತಮ್ಮ ಹತ್ರ. ಅನೇಕ ರೀತಿಯ ಮೀನುಗಳು, ಅದರಲ್ಲಿ ಈ ಚವನರು ಕೂಡ ಆ ನೀರಿನಲ್ಲಿ ಅವರಿಗೆ ಸಿಕ್ಕಿಬಿದ್ರು. ಅವರ ಪರಿಸ್ಥಿತಿ ಹೇಗಾಗಿತ್ತು? ನದಿಯ ಪಾಚಿಗಳೆಲ್ಲ ಅವರಿಗೆ ಅಂಟಿಕೊಂಡಿತ್ತು. ಅವರ ಗಡ್ಡ, ಮೀಸೆ ಇತ್ಯಾದಿಗಳೆಲ್ಲ ಹಸಿರು ಬಣ್ಣದ್ದಾಗಿ ಹೋಗಿದ್ದು ಅಂತೆ. ಹರಿಶ್ಮಷ್ಟು ಜಟಾಧರಂ. ಅನೇಕ ಕಡೆ ಶಂಖ ಮೊದಲಾದದ್ದು ಅಂಟಿಕೊಂಡಿದ್ವು ಅವ್ರ ದೇಹಕ್ಕೆ. ಬೆಸ್ತರು ಅವರನ್ನು ನೋಡಿ ಅವರಿಗೆ ಕೈ ಮುಗಿದ್ರು, ನಮಸ್ಕಾರ ಮಾಡಿದ್ರು ಕೂಡ. ಆಗ ಅಲ್ಲಿರುವಂತಹ ಅನೇಕ ಮೀನುಗಳು ನೀರಿನಿಂದ ಹೊರಗೆ ಬಂದಿದ್ದರಿಂದ ಸತ್ತು ಹೋದವು. ಅದನ್ನು ನೋಡಿ ಬಹಳ ದುಃಖ ಆಯಿತು ಆ ಚವನರಿಗೆ. ಅಜ್ಞಾನಾದ್ಯತ್ಕೃತಂ ಪಾಪಂ. ನಿಷಾದರು ಕೇಳ್ಕೊಂಡ್ರು, ನಾವೆಲ್ಲ ಅಜ್ಞಾನದಿಂದ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ, ನಾವೇನ್ ಮಾಡಬೇಕು ತಮಗೆ ಹೇಳಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಈ ಮೀನುಗಳ ಜೊತೆಗೇನೆ ಬದುಕಿರ್ತೇನೆ. ಪ್ರಾಣೋತ್ಸರ್ಗಂ ವಿಕ್ರಯಂ ವಾ ಮತ್ಸ್ಯೈಹಿ ಯಾಸ್ಯಾಮ್ಯಹಂ ಸದಾ. ಬದುಕಿದ್ರೆ ಇವುಗಳ ಜೊತೆಗೆ ಬದುಕ್ತೇನೆ, ಸತ್ರ ಇವುಗಳ ಜೊತೆಗೆ ಸಾಯ್ತೇನೆ. ಅಥವಾ ನೀವು ಈ ಮೀನುಗಳನ್ನು ಯಾರಿಗಾದ್ರೂ ಮಾರಿದ್ರೆ ನಾನು ಅವರ ಜೊತೆಗೇನೆ ಅಲ್ಲಿಯೂ ಕೂಡ ಹೋಗ್ತೇನೆ. ಮೀನುಗಳನ್ನು ಮಾರಿದಂತೆ ಇವರನ್ನು ಹೇಗೆ ಮಾರುವುದು ಅಂತ ಅವರಿಗೆ ಬಹಳ ಭಯ ಆಯಿತು. ರಾಜನಾದ ನಹುಷನ ಬಳಿಗೆ ಹೋದ್ರು. ಅವನಿಗೆ ನಡೆದ ಸಂಗತಿಯನ್ನ ಹೇಳಿದ್ರು. ಆ ನಹುಷ ತನ್ನ ಪುರೋಹಿತರು, ಮಂತ್ರಿಗಳು ಇವರನ್ನೆಲ್ಲ ಕರೆದುಕೊಂಡು ಅಲ್ಲಿಗೆ ಗಡಿಬಿಡಿಯಿಂದ ಬಂದ. ಅವರಿಗೆ ನಮಸ್ಕಾರ ಮಾಡಿದ. ಆತ್ಮಾನ ಆಚುಚಕ್ಷೆ, ತಾನು ಬಂದವನು ಯಾರು ಅಂತ ಅನ್ನೋದನ್ನ ಅವನು ಹೇಳಿಕೊಂಡ. ಪುರೋಹಿತರು, ಮಂತ್ರಿಗಳು ಅವರಿಗೆಲ್ಲ ಈ ಚವನರಿಗೆ ನಮಸ್ಕಾರ ಮಾಡಿದರು. ಎಷ್ಟೇ ದುಸ್ಸಾಧ್ಯವಾದ್ದಾಗಿದ್ರೂ ತಮಗೆ ಅಪೇಕ್ಷಿತವಾದನ್ನು ಮಾಡ್ತೇನೆ ಹೇಳಿ ಅಂತ ಇವನು ಕೇಳ್ಕೊಂಡ. ಅದಕ್ಕೆ ಅವ್ರು ಹೇಳಿದ್ರು, ಈ ಬೆಸ್ತರು ಬಹಳ ಶ್ರಮದಿಂದ ನನ್ನ ಮೇಲೆ ಎಳೆದು ಹಾಕಿದ್ದಾರೆ, ನನ್ನ ಬೆಲೆಯನ್ನು ಅವ್ರಿಗೆ ಕೊಡು, ಆ ಮೀನುಗಳನ್ನು ಕೂಡ ತಗೋ, ಮತ್ಸ್ಯಗಳ ಬೆಲೆಯ ಜೊತೆಯಲ್ಲಿ ನನ್ನ ಬೆಲೆಯನ್ನು ಕೂಡ ಅವರಿಗೆ ಕೊಟ್ಬಿಡು. ಮತ್ಸ್ಯಾನ ವಿಕ್ರಯ ಸಹ. ಮೀನುಗಳನ್ನು ತಗೋ, ನನ್ನನ್ನು ತಗೋ ಅಂತ ಹೇಳಿದ್ರು ಚವನರು. ಅದಕ್ಕೆ ಅವನು ಹೇಳಿದ, ಸಹಸ್ರಂ ದೀಯತಾಂ ಮೂಲ್ಯಂ. ಅವರಿಗೆ 1,000 ಬೆಲೆ ಕೊಡ್ರಿ ಅಂತ ತನ್ನ ಜೊತೆ ಮಂತ್ರಿಗಳಿಗೆ ಹೇಳಿದ. ಚವನರಂದ್ರು, 1,000 ನನ್ನ ಯೋಗ್ಯವಾದ ಬೆಲೆ ಅಲ್ಲ, ಇನ್ನೊಮ್ಮೆ ವಿಚಾರ ಮಾಡು. ಅದಕ್ಕೆ ಆ ನಹುಷ ಸಹಸ್ರಾಣಾಂ ಶತಂ ವಿಪ್ರ, 1,00,000 ನಾಣ್ಯಗಳನ್ನು ಕೊಡ್ತೇನೆ ಅಂತ ಅವನು ಸಿದ್ಧನಾದ.
ಅದಕ್ಕೆ ಚವನರು ನಾಹಂ ಶತಸಹಸ್ರೇಣ ನಿಮೇಯ, 1,00,000 ರೂಪಾಯಿಗೂ ಕೂಡ ನನ್ನ ವಿನಿಮಯ ಸಾಧ್ಯ ಇಲ್ಲ, ಇನ್ನೊಮ್ಮೆ ನಿನ್ನ ಮಂತ್ರಿಗಳ ಜೊತೆ ವಿಚಾರ ಮಾಡು. ಅದಕ್ಕೆ ಅವನು ಪುರೋಹಿತರಿಗೆ ಹೇಳಿದ, 1,00,00,000 ವರಹಗಳನ್ನು ಕೊಡೋಣ ಇವರಿಗೆ, ಅದಾಗದೇ ಇದ್ರೆ ಇನ್ನೂ ಹೆಚ್ಚಿಂದಾದ್ರೂ ಕೊಡೋಣ. ಚವನರು, 1,00,00,000ಗೂ ಕೂಡ ನಾನು ಸಮನಲ್ಲ, ನನಗೆ 1,00,00,000 ಸಮ ಅಲ್ಲ, ಬ್ರಾಹ್ಮಣರ ಜೊತೆ ವಿಚಾರ ಮಾಡುವಂತ ಅವರು ಹೇಳಿದರು. ಅರ್ಧ ರಾಜ್ಯವನ್ನಾಗಲಿ ಸಮಸ್ತ ರಾಜ್ಯವನ್ನಾದರೂ ಈ ಚವನರ ಬೆಲೆ ಅಂತ ನಾನು ಪರಿಗಣಿಸ್ತೇನೆ ಅಂತ ನಹುಷ. ಚವನರು ಹೇಳಿದ್ರು, ಅರ್ಧ ರಾಜ್ಯವು ಸಮಸ್ತ ರಾಜ್ಯವೂ ನನ್ನ ಬೆಲೆ ಅಲ್ಲ, ಮತ್ತೊಮ್ಮೆ ವಿಚಾರ ಮಾಡುವಂತ ಹೇಳಿದ್ರು. ಅವನಿಗೆ ತನ್ನ ಇಡೀ ಸಮಸ್ತ ರಾಜ್ಯವೇ ಈ ಚವನರ ಬೆಲೆ ಅಲ್ಲ ಅಂತ ಮೇಲೆ ತಾನು ಏನ್ ಮಾಡಬೇಕು ಅಂತ ದುಃಖ ಕರ್ಷಿತನಾಗಿಬಿಟ್ಟ. ಪುರೋಹಿತ ಮಂತ್ರಿ ಜೊತೆಗೆ ವಿಚಾರ ಮಾಡಿದ. ಅಲ್ಲಿ ಆ ನಹುಷನ ಜೊತೆ ಬಂದವರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಗಡ್ಡೆ ಗೆಣಸನ್ನು ತಿನ್ನುವಂತ ವನಚರನಾದಂಥ ಒಬ್ಬ ಋಷಿ. ಅವನು ಒಂದು ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದವನು ಅಂತ ವರ್ಣನೆ ಮಾಡ್ತಾರೆ. ನಹುಷನ ಜೊತೆಗೆ ಬಂದವನು ಇದ್ದಿರಬೇಕು, ಅಥವಾ ಆ ಪ್ರಸಂಗದಲ್ಲಿ ಅಲ್ಲಿಗೆ ಬೇರೆ ಯಾವುದೋ ಮೂಲದಿಂದ ಬಂದವನಾದರೂ ಇದ್ದಿರಬೇಕು. ಅವನು ರಾಜನಿಗೆ ಹೀಗೆ ಹೇಳಿದ, ನಾನು ಈ ಚವನರಿಗೆ ಸಮಾಧಾನ ಆಗುವಂತೆ ವರ್ತಿಸ್ತೇನೆ, ನಾನೆಂದು ವಿನೋದಕ್ಕಾಗಿ ಸುಳ್ಳು ಹೇಳುವವನಲ್ಲ, ನಾನು ಹೇಳಿದ್ದನ್ನು ನೀನು ಕೇಳಬೇಕು ಅಂತ ಆ ಮುನಿ ಹೇಳಿದ. ಅದಕ್ಕೆ ಈ ಚವನರು, ಈ ನಹುಷ ಮೊದಲಾದವರು ಒಪ್ಪಿಕೊಂಡ್ರು. ಈ ಚವನರಿಗೆ ಯೋಗ್ಯವಾದಂತಹ ಬೆಲೆಯನ್ನ ನೀನು ಕೊಡಬೇಕು, ನನಗೊಂದು ದೊಡ್ಡ ಸಂಕಟ ಈಗ ಬಂದು ಒದಗಿದೆ, ಆ ಸಂಕಟದಿಂದ ನೀನು ನನ್ನನ್ನು ಪಾರು ಮಾಡಬೇಕು ಅಂತ ನಹುಷ ಆ ಋಷಿಯನ್ನ ವಿನಂತಿಸಿದ. ಯಾಕೆಂದ್ರೆ ಚವನರು ಕುಪಿತರಾದ್ರೆ 3 ಲೋಕಗಳನ್ನು ಸುಟ್ಟು ಹಾಕಿಯಾರು. ನಾನೊಬ್ಬ ಬಾಹುಬಲವನ್ನು ಆಶ್ರಯಿಸಿದಂಥ ಕ್ಷತ್ರಿಯ ಅಷ್ಟೇ, ನನ್ನನ್ನು ಇನ್ನೇನು ಅವ್ರು ಮಾಡ್ಯಾರ, ಸರಿಯಾಗಿ ಆಲೋಚನೆ ಮಾಡ್ರಿ. ಆಗ ಆ ಋಷಿ ನಹುಷನಿಗೆ ಮತ್ತಲ್ಲಿದ್ದ ಮಂತ್ರಿಗಳಿಗೆ ಹೀಗೊಂದು ಮಾತು ಹೇಳಿದಂತೆ, ಅನರ್ಘ್ಯೇಯ ಮಹಾರಾಜ ದ್ವಿಜಾಹ ವರ್ಣ ಮಹತ್ತರಾಹ. ಯಾವತ್ತು ಶ್ರೇಷ್ಠರಾದಂತಹ ಬ್ರಾಹ್ಮಣರಿಗೆ ಬೆಲೆಯನ್ನು ಕಟ್ಟಲಿಕ್ಕೆ ಬರೋದಿಲ್ಲ, ಉಳಿದವ್ರದ್ದು ಯಾವ್ದಾದ್ರು ಬೆಲೆ ಕಟ್ಟಬಹುದು, ಇವರಿಗೆ ಬೆಲೆ ಕಟ್ಟೋದು ಸಾಧ್ಯ ಇಲ್ಲ. ಹಾಗೆ ಗೋವುಗಳಿಗೂ ಬೆಲೆ ಕಟ್ಟೋದು ಸಾಧ್ಯ ಇಲ್ಲ, ಗೋವುಗಳ ಬೆಲೆ ಅಷ್ಟು ದೊಡ್ಡದಿರ್ತದೆ. ಚವನರಿಗೆ ಒಂದು ಪ್ರತಿಯಾಗಿ ಒಂದು ಗೋವನ್ನು ಕೊಟ್ಟುಬಿಡು. ಈ ನಹುಷನಿಗೆ ಬಹಳ ಸಂತೋಷ ಆಯಿತು. ಆ ಚವನರ ಬಳಿಗೆ ಹೋದ. ಒಂದು ಗೋವು ತಮ್ಮ ಬೆಲೆ ಅಂತ ನಿರ್ಧಾರ ಮಾಡಿದ್ದೇನೆ, ಇದು ಯೋಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಉತ್ತಿಷ್ಠಾಮ್ಯೇಶ ರಾಜೇಂದ್ರ ಅಂದ್ರ ಅವರು, ನೀನು ಸರಿಯಾದ ಬೆಲೆ ಕೊಟ್ಟಿದ್ದೆ, ಗೋವುಗಳಿಗೆ ಸಮಾನವಾದ ಬೆಲೆಯೇ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಕೀರ್ತನಂ ಶ್ರವಣಂ ದಾನಂ ದರ್ಶನಂ ಚಾಪಿ ಪಾರ್ಥಿವ ಗವಾಂ ಪ್ರಶಸ್ಯತೆ ವೀರ ಸರ್ವ ಪಾಪಹರಂ ಶಿವಂ. ಗೋವುಗಳ ಕುರಿತಾಗಿ ನಾವು ಮಾಡುವಂತಹ ಶ್ರವಣ, ಅವುಗಳ ಮಹಿಮೆಯ ಶ್ರವಣ, ಅವುಗಳನ್ನು ದಾನ ಮಾಡೋದು, ಅವುಗಳನ್ನು ನೋಡುವುದು, ಮತ್ತೆ ಅವುಗಳ ಸ್ಪರ್ಶ ಕೂಡ, ಅದು ಇಲ್ಲಿ ಬರಲಿಲ್ಲ, ನಾವೇ ತಿಳ್ಕೊಳ್ಬೇಕು. ಸರ್ವ ಪಾಪಹರಂ ಶಿವಂ, ಎಲ್ಲಾ ಪಾಪಗಳನ್ನು ಪರಿಹರಿಸುವಂಥದ್ದು. ಅದಕ್ಕಾಗಿ ಈ ಗೋವನ್ನು ಕೊಟ್ಟು ನೀನು ನನ್ನನ್ನು ಖರೀದಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದು ಸರಿಯಾಗಿದೆ ಅಂತ ಚವನರು ಕೂಡ ಅದನ್ನು ಒಪ್ಪಿದ್ರು. ಗೋವುಗಳು ಸಂಪತ್ತಿಗೆ ಮೂಲ, ಅವುಗಳಲ್ಲಿ ಯಾವುದೇ ಪಾಪ ಇರೋದಿಲ್ಲ. ಮನುಷ್ಯರಿಗೆ ಅನ್ನ ಕೊಡುವಂತಹ ಮಾತೃ ಸ್ವರೂಪಗಳು. ಅನ್ನಮೇವ ಸದಾ ಗಾವಃ
ದೇವಾನಾಂ ಪರಮಂ ಹವಿಹಿ. ದೇವತೆಗಳಿಗೂ ಕೂಡ ಹವಿಸ್ಸನ್ನು ಕೊಡುವಂಥವು ಹಾಲು, ತುಪ್ಪ ಇತ್ಯಾದಿಗಳಿಂದಲೇ ದೇವತೆಗಳಿಗೆ ನಡೆಯಬೇಕಾದಂತಹ ಯಜ್ಞ ನಡೆಯಬೇಕು. ಸ್ವಾಹಾಕಾರ, ವಷಟ್ಕಾರ ಎಲ್ಲವೂ ಕೂಡ ಗೋವನ್ನು ಆಶ್ರಯಿಸಿಕೊಂಡಿರ್ತದೆ. ಅದೊಂದು ಯಜ್ಞದಲ್ಲಿ ಅವುಗಳಿಗೊಂದು ಮಹತ್ವದ ಸ್ಥಾನ ಇದೆ. ಅಮೃತಂ ಹ್ಯಕ್ಷಯಂ ದಿವ್ಯಂ ಕ್ಷರಂತಿ ಚ ವಹಂತಿ ಚ. ಅಮೃತಾಯತನಂ ಚೈತಾಹ ಸರ್ವಲೋಕ ನಮಸ್ಕೃತಾಹ. ಅಮೃತಕ್ಕೆ ಆಶ್ರಯವಾದಂಥವು, ತಮ್ಮ ಶರೀರದಿಂದ ತೇಜಸ್ಸಿನಿಂದ ಅಗ್ನಿಗೆ ಸಮಾನವಾದಂತಹ ಜೀವಿಗಳವು. ಎಲ್ಲಾ ಪ್ರಾಣಿಗಳಿಗೂ ಸುಖ ಕೊಡುವಂಥವು. ಪ್ರಾಣಿನಾಂಚ ಸುಖಪ್ರದಾಹ. ನಿವಿಷ್ಟಂ ಗೋಕುಲಂ ಯತ್ರ ಶ್ವಾಸಂ ಮುಂಚತಿ ನಿರ್ಭಯಂ ವಿರಾಜ್ಯಯತಿ ತಂ ದೇಶಂ ಪಾಪ್ಮಾನಂ ಚ ಅಪಕರ್ಷತಿ. ಯಾವ ಒಂದು ಊರಿನಲ್ಲಿ ಅಥವಾ ಯಾವ ಒಂದು ರಾಷ್ಟ್ರದಲ್ಲಿ ಗೋಕುಲ ಅಂದ್ರೆ ಗೋವುಗಳ ಸಮೂಹ ಸುಖವಾಗಿ ಬದುಕ್ತದೋ ಆ ದೇಶ ಈ ಗೋವುಗಳಿಂದ ಶೋಭಿಸುತ್ತದೆ, ಎಲ್ಲ ದೋಷಗಳನ್ನು ಕಳ್ಕೋತದೆ. ಸ್ವರ್ಗಕ್ಕೆ ಸೋಪಾನವು, ಸ್ವರ್ಗದಲ್ಲೂ ಪೂಜಿತವಾಗಿವೆ. ಗಾಭಃ ಕಾಮದುಘಾಹ ದೇವ್ಯಃ, ಅವು ದೇವತೆಗಳಾಗಿವೆ. ಗೋವುಗಳು ಅಂದ್ರೆ ಒಂದು ಜೀವ ಅಷ್ಟೇ, ಅದರೊಳಗಿರುವಂತಹ ಅನೇಕ ದೇವತೆಗಳು ಈ ಗಾಭಃ ಕಾಮದುಘಾಹ ದೇವ್ಯಃ ಅನ್ನುವ ಶಬ್ದದಿಂದ ವಾಚ್ಯರಾದವರು. ಯಾವುದೇ ಪ್ರಾಣಿ ಆಗಲಿ, ಆನೆ ಆಗಲಿ, ಕುದುರೆ ಆಗಲಿ, ಗೋವಾಗಲಿ, ಇದು ಪೂರ್ವ ಜನ್ಮದ ಪ್ರಾರಬ್ಧದಿಂದಾಗಿ ಆಯಾ ಯೋನಿಯನ್ನು ಪಡೆದಿರ್ತದೆ. ನಮಗಿದು ಗೊತ್ತಿದೆ. ಗೋವುಗಳೇ ದೇವತೆಗಳಾಗುವುದು ಹೇಗೆ? ದೇವತೆಗಳಿಗೆ ಅಧಿಷ್ಠಾನ ಅಂತ ಅರ್ಥ, ದೇವತಾ ಸನ್ನಿಧಾನ ಇರುವಗಳು ಅಂತ ಅದರ ಅರ್ಥ. ನಾನು ಹೇಳಿದ್ದು ಆ ಚವನರು ಹೇಳ್ತಾರೆ, ಗೋವುಗಳ ಮಹಿಮೆಯ ಒಂದು ಅಂಶ ಮಾತ್ರ. ಅದರ ಪೂರ್ಣ ಗುಣಗಳನ್ನ, ಮಹಿಮೆಯನ್ನ ಯಾರೂ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬೇಡರು ಹೇಳಿದ್ರು, ಗೋವಿನ ಮಹಿಮೆಯನ್ನು ಕೇಳಿದ್ರು ಅವರು. ಋಷಿಗಳೇ ಮತ್ತೆ ಈ ಚವನ ಋಷಿಗಳಿಗೆ ಈ ಮಾತನ್ನು ಹೇಳಿ ರಾಜನಿಗೂ ಹೇಳಿದ್ರು. ತಮ್ಮ ದರ್ಶನ ಆಯಿತು, ನಮಗೆ ಸಂಭಾಷಣೆ ಮಾಡಿದ್ದೀವಿ. ಸತಾಂ ಸಾಪ್ತಪದಂ ಮಿತ್ರಂ. 7 ಹೆಜ್ಜೆಗಳನ್ನ ಸಜ್ಜನರಾದವರು ಇಬ್ರು ಪರಸ್ಪರವಾಗಿ ಕೂಡಿ ಇಟ್ಟರೆ ಅದು ಸ್ನೇಹಕ್ಕೆ ಕಾರಣ ಆಗ್ತದೆ. ನಮ್ಮ ಮೇಲೆ ನೀವೆಲ್ಲರೂ ಅನುಗ್ರಹ ಮಾಡಬೇಕು. ಅಗ್ನಿಯಲ್ಲಿ ಹಾಕಿದ ತೇಜಸ್ಸನ್ನು ಅಗ್ನಿ ಹೇಗೆ ಸ್ವೀಕಾರ ಮಾಡಿಬಿಡ್ತದೋ ಹಾಗೆ ನೀವು ಕೂಡ ಅಗ್ನಿಯಂತೆ ಇರುವಂತವರು. ಚವನರನ್ನ ಹೊಗಳಿದ್ರವರು. ಈ ಗೋವನ್ನ ಸ್ವೀಕಾರ ಮಾಡಬೇಕು. ಗೌಹು ಪ್ರತಿಗೃಹ್ಯತಾಂ. ಇದು ಅಭ್ಯಸ್ತರಾದವರು ಕೇಳಿಕೊಂಡಂತ ಮಾತು. ಚವನರು ಹೇಳಿದ್ರು, ಕೃಪಣಸ್ಯ ಚ ಯಚ್ಚಕ್ಷುಃ ಮುನೇ ರಾಶಿ ವಿಷಸ್ಯ ಚ ನರಂ ಸಮೂಲಂ ದಹತಿ ಕಕ್ಷಮಗ್ನಿರಿವ ಜ್ವಲನ್. ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಅವನಿಗೆ ನಾವೇನು ಕೆಡುಕು ಮಾಡಿದೆವು, ಅಥವಾ ಒಬ್ಬ ಋಷಿಯ ದೃಷ್ಟಿ, ಕಷ್ಟದಲ್ಲಿರುವ ವ್ಯಕ್ತಿಯ ಸಂಕಟದ ನೋಟ, ಋಷಿಯ ತಪಸ್ಸಿನ ದೃಷ್ಟಿ, ಸರ್ಪದ ದೃಷ್ಟಿ ಎಲ್ಲಿ ಬೀಳ್ತಾವೋ ಆ ವ್ಯಕ್ತಿ ಅಗ್ನಿಗೆ ಸಿಕ್ಕ ಹುಲ್ಲಿನಂತೆ ಸುಟ್ಟು ಭಸ್ಮನಾಗಿಬಿಡ್ತಾನೆ. ನಿಮ್ಮ ಗೋವನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ನೀವೆಲ್ಲ ಈಗ ಪಾಪಗಳನ್ನು ಕಳ್ಕೊಂಡಿದ್ದೀರಿ. ಈ ಮೀನುಗಳ ಜೊತೆ ನೀವು ಕೂಡ ಸ್ವರ್ಗಕ್ಕೆ ಹೋಗ್ರಿ ಅಂತ ಅವರು ಹೇಳಿದರು. ಆ ಚವನರ ಆಶೀರ್ವಾದದಿಂದ ಬೇಡರು ಕೂಡ ತಾವು ಹಿಡಿದು ಹಾಕಿದ ಮೀನುಗಳ ಜೊತೆಗೆ ಸ್ವರ್ಗಕ್ಕೆ ದಾಟಿದರು. ಇದನ್ನ ನಹುಷ ಅಲ್ಲಿದ್ದಂಥ ಉಳಿದವರೆಲ್ಲರೂ ಕೂಡ ನೋಡಿ ಆಶ್ಚರ್ಯಪಟ್ಟರು. ಆ ಮುನಿಗಳಿಗೆ ಹೇಳಿದ, ನೀವು ನನಗೆ ದೊಡ್ಡ ಅನುಗ್ರಹ ಮಾಡಿದ್ದೀರಿ. ಆ ಋಷಿಗಳಿಬ್ಬರು ಕೂಡ
ಚವನರು ಮತ್ತೆ ಆ ಗೋವಿನಲ್ಲಿ ಹುಟ್ಟಿದ ಮತ್ತೊಬ್ಬ ಆಗಂತುಕ ಋಷಿ ಅವರಿಬ್ಬರು ರಾಜನಿಗೆ ಏನಾದ್ರು ವರ ಕೇಳು ಅಂತ ಕೇಳಿದ್ರು. ಅವನಿಗೆ ಬಹಳ ಸಂತೋಷ ಆಯಿತು. ನೀವು ವರವನ್ನು ಕೊಡಬೇಕು ಅಂತ ತಯಾರಾಗಿದ್ದೀರಿ, ಏನು ವರ? ತಥೋ ಜಗ್ರಾಹ ಧರ್ಮೇಶ ಸ್ಥಿತಿ ಇಂದ್ರ ನಿಭೋ ನೃಪಃ. ಧರ್ಮದಲ್ಲೇ ನನ್ನ ಬುದ್ಧಿ ಸ್ಥಿರವಾಗಿರ್ಲಿ ಅಂತ ಅವನು ವರ ಕೇಳಿದ. ಮತ್ತೆ ಆ ಇಬ್ರು ಋಷಿಗಳನ್ನು ಸತ್ಕರಿಸಿದ. ಸಮಾಪ್ತ ದೀಕ್ಷಃ ಚ್ಯವನ. ಪ್ರಾಯ ಆ ಸಂದರ್ಭಕ್ಕೆ ಚ್ಯವನರ 12 ವರ್ಷದ ದೀಕ್ಷೆಯು ಕೂಡ ಮುಗಿಲಿಕ್ಕೆ ಹೊಂದಿರಬೇಕು. ಅವರು ತಮ್ಮ ಆಶ್ರಮಕ್ಕೆ ಹೋದ್ರು. ಈ ಕಡೆ ಈ ಒಬ್ಬ ಗೋಜಾತನಾದ ಋಷಿಯು ತನ್ನ ಆಶ್ರಮಕ್ಕೆ ಹೋದ. ಇದು ಆ ಗೋವುಗಳ ಕಥಾ. ಯುಧಿಷ್ಠಿರನಿಗೆ ಭೀಷ್ಮರು ಹೇಳಿದ್ರು, ದರ್ಶನ ಸಹವಾಸಗಳಿಂದ ಎಂಥ ಪ್ರೀತಿ ಆಗ್ತದೆ ಅನ್ನೋದನ್ನ ನಾನು ನಿನಗೆ ವಿವರಿಸಿ ಹೇಳಿದ್ದೇನೆ. ಮತ್ತೇನು ವಿಷಯಗಳನ್ನು ನೀನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ ಕೇಳು ಅಂತ ಹೇಳಿದರು. ಅಲ್ಲಿಗೆ 2 ಅಧ್ಯಾಯಗಳನ್ನು ಇವತ್ತು ನಾವು ನೋಡಿ ಮುಗಿಸಿದ್ದೇವೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.